ಅದೊಂದು ವ್ಯಾಪಾರ ವಹಿವಾಟು ಮಾಡುವಂತಹ ಕಮರ್ಷಿಯಲ್ ಬಿಲ್ಡಿಂಗ್. ಎಂದಿನಂತೆ ಇಂದು ಸಹ ಅಲ್ಲಿ ವ್ಯಾಪಾರ ವಹಿವಾಟು ನಡೆಯೋದಕ್ಕೆ ಎಲ್ಲ ತಯಾರಿಗಳನ್ನು ಬೆಳಗ್ಗೆ ಮಾಡಿಕೊಂಡಿದ್ರು. ಆದರೆ ಇವತ್ತು ಅವರ ನಸೀಬು ಸರಿ ಇರಲಿಲ್ಲ ಅನಿಸುತ್ತೆ. ಇದ್ದಕ್ಕಿದ್ದಂತೆ ಅಲ್ಲಿ ಬೆಂಕಿ ಅನಾಹುತವೇ ಸಂಭವಿಸಿತು. ನೋಡ್ತಿದ್ದಂತೆ ಎಲ್ಲವೂ ಸುಟ್ಟು ಭಸ್ಮವಾಗಿತ್ತು. ಅಷ್ಟಕ್ಕೂ ಏನಾಯಿತು, ಎಲ್ಲಾಯಿತು ಅಂತ ಕೇಳ್ತೀರಾ? ಟೇಕ್ ಅ ಲುಕ್. ಬರೋಬ್ಬರಿ 19 ಬೈಕ್ಗಳು ಸುಟ್ಟು ಕರಕಲು. ಬೇಸ್ಮೆಂಟ್ನಲ್ಲಿದ್ದ 5ಕ್ಕೂ ಹೆಚ್ಚು ಸಿಲಿಂಡರ್ ಸ್ಫೋಟ. ಕಟ್ಟಡ ನಿರ್ವಹಣೆಯ ನಿರ್ಲಕ್ಷ್ಯದಿಂದ ನಗರದಲ್ಲಿ ಒಂದು ದೊಡ್ಡ ಅಗ್ನಿ ಅನಾಹುತವೇ ನಡೆದು ಹೋಗಿದೆ. ಇಂದು ಬೆಳಗಿನ ಜಾವ ಯಲಚೇನಹಳ್ಳಿ ಬಳಿಯಲ್ಲಿರುವ ಕಮರ್ಷಿಯಲ್ ಬಿಲ್ಡಿಂಗ್ನಲ್ಲಿ ಬೆಂಕಿ ಹೊತ್ತಿಕೊಂಡು ಬೇಸ್ಮೆಂಟ್ನಲ್ಲಿದ್ದ 19 ಬೈಕ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇದೇ ಕಮರ್ಷಿಯಲ್ ಬೇಸ್ಮೆಂಟ್ನಲ್ಲಿ ನಿಲ್ಲಿಸಲಾಗಿದ್ದ ಪ್ರತಿಷ್ಠಿತ ಪಿಜ್ಜಾ ಕಂಪನಿಗೆ ಸೇರಿದ ಬೈಕ್ಗಳು ಅಗ್ನಿಗಾಹುತಿಯಾಗಿವೆ. ಸಿಲಿಂಡರ್ ಲೀಕೇಜ್ ಆಗಿದೆ. ಸಿಲಿಂಡರ್ ಲೀಕೇಜ್ ಆದಾಗಿಂದ ಏನಾಗಿದೆ, ಸ್ಮೆಲ್ ಬಂದಿದೆ. ಸೊ ಆಗ ಬಿಲ್ಡಿಂಗಲ್ಲಿ ಇವರೆಲ್ಲ ಎಕ್ಸಿಟ್ ಮಾಡಿದ್ದೀವಿ. ಸೊ ಎಕ್ಸಿಟ್ ಎಲ್ಲ ಆಚೆ ಡಂಪ್ ಮಾಡಿದಾಗ ಏನಾಗಿದೆ, ಅವಾಗ ಗ್ಯಾಸ್ ಒಂದು ಸಿಲಿಂಡರ್ ಬಸ್ಟ್ ಆಗಿದೆ. ಆ ಬಸ್ಟ್ ಆದಾಗ ಕಾರಣಕ್ಕೆ ಎಲ್ಲ ಅವಾಗ ಇಮಿಡಿಯೇಟ್ ಫೈರ್ ಇಂಜಿನ್ ಫೋನ್ ಮಾಡಿದ್ವಿ. ಫೈರ್ ಇಂಜಿನ್ ಕಾಲ್ ಮಾಡೋದಕ್ಕೆ ಇಮಿಡಿಯೇಟಾಗಿ ಅವ್ರು 10 ನಿಮಿಷದಲ್ಲಿ ಬಂದರು. ಸೊ 10 ನಿಮಿಷ ಬಂದಿದ್ದಕ್ಕೆ ಟೆನ್ಷನ್ ಕಮ್ಮಿ ಆಗಿ ಸೊ ಅವರು ಮುಂದಿನ ಕಾರ್ಯಾಚರಣೆ ಅವರು ತೊಗೊಂಡಿದ್ದಾರೆ. ಹಾಂ, 19ರಿಂದ 20 ಇತ್ತು. ಎಲ್ಲ ಸುಟ್ಟೋಗಿದೆ. ಎಲ್ಲ ಆ ಗ್ಯಾಸ್ ಬಸ್ಟ್ ಆಗಿರೋ ಇದಕ್ಕೆ ಫೋರ್ಸಲ್ಲಿ ಎಲ್ಲ ಕಂಪ್ಲೀಟ್ ಬರ್ನ್ಔಟ್ ಆಗಿದೆ. ಒಂದು 7 ಇತ್ತು ಅನಿಸುತ್ತೆ. 1-2 ಫಿಲ್ ಇತ್ತು. ಮಿಕ್ಕಿದ ಎಷ್ಟಿದೆ ಅದು ಐಡಿಯಾ ಇಲ್ಲ, ಕ್ಲಾರಿಟಿ ಇಲ್ಲ. ಡಾಮಿನೋಸ್ ಅವ್ರಿಗೆ ಸೇರಿರೋದು. ಡಾಮಿನೋಸ್ ಸೇರಿರೋದು. ನಮ್ಮದು ಇನ್ನೊಂದು ಸಪ್ರೇಟ್ ಈ ಕಡೆ ಇದೆ. ನಮ್ಮ ಜಿಮ್ದು ಏನಿದೆ ಸಪ್ರೇಟ್ ಕ್ಯಾಬಿನ್ ಇದೆ. ಸೊ ಎರಡು ಕಂಪಾರ್ಟ್ಮೆಂಟ್ ಇದೆ. ಒಂದು ಕಂಪಾರ್ಟ್ಮೆಂಟ್ ನಮ್ಮ ಜಿಮ್ಸ್ ಇರುತ್ತೆ, ಇನ್ನೊಂದು ಕಂಪಾರ್ಟ್ಮೆಂಟ್ ಬಂದು ಡಾಮಿನೋಸ್ ಇರುತ್ತೆ. ಸೊ ನಮ್ಮ ಜಿಮ್ ಕಂಪಾರ್ಟ್ಮೆಂಟ್ಗೆ ಏನೂ ಅಷ್ಟು ಇದಾಗಿಲ್ಲ. ಜಸ್ಟ್ ಫೈರ್ ಫ್ಲೇಮ್ಸ್ ಪಾಸ್ ಆಗಿದೆ, ಬಸ್ ಯಾವುದೂ ಹಾನಿ ಆಗಿಲ್ಲ. ಬಟ್ ಬಿಲ್ಡಿಂಗ್ ಎಲ್ಲ ಸುಟ್ಟಿದೆ ಒಳಗಡೆ. ಬೆಳಗ್ಗೆ 7ರ ಸುಮಾರಿಗೆ ಘಟನೆ ನಡೆದಿದೆ. ಎಲೆಕ್ಟ್ರಿಕ್ ಬೈಕ್ ಚಾರ್ಜಿಂಗ್ ಪಾಯಿಂಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಚಾರ್ಜಿಂಗ್ ಓವರ್ ಹೀಟ್ ಆಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದೆ. ನಂತರ ಪಾರ್ಕಿಂಗ್ನ ಗ್ಯಾಸ್ ಲೈನ್ಗೂ ಬೆಂಕಿ ಆವರಿಸಿಕೊಂಡಿದೆ. ಈ ವೇಳೆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ 19 ಬೈಕ್ಗಳು ಅಗ್ನಿಗೆ ಆಹುತಿಯಾಗಿದ್ದು ದೊಡ್ಡ ಮಟ್ಟದಲ್ಲಿ ಶಬ್ದ ಅಲ್ಲಿದ್ದ ಸ್ಥಳೀಯರಿಗೆ ಕೇಳಿಸಿದೆ. ತಕ್ಷಣ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಕೆಎಸ್ ಲೇಔಟ್ ಪೊಲೀಸರು ದೌಡಾಯಿಸಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಪರಿಸ್ಥಿತಿ ಕೈಮೀರುವ ಮುನ್ನವೇ ಬೆಂಕಿ ನಂದಿಸಿದ್ರು. ಇರಲಿ, ಅವ್ರು 7 o'clock ಲಾಗಿನ್ ಆಗಿದ್ದಾರೆ. 7:30 ಹಿಂಗೆ ಬಂದಿದ್ದಾರೆ. ಸೊ 7:30 ಬಂದಾಗ ಗ್ಯಾಸ್ ಸ್ಮೆಲ್ ಬಂದಿದೆ ಅಂತ ಹೋಗಿದ್ದಾರೆ. ಅವ್ರು ಹೇಳಿದ ಮಾಹಿತಿ ಪ್ರಕಾರ ನಾನು ನೋಡಿಲ್ಲ. ಸೊ ಅದರ ಹೋಗಿ ಚೆಕ್ ಮಾಡಿದರೆ ಗ್ಯಾಸ್ ಇದಕ್ಕೆ ಗಾಬರಿಗೆ ಅವ್ರು ಹೋಗಿಲ್ಲ. ಸೊ ಗಾಬರಿಗೆ ಹೋಗದಿದ್ದಾಗ ಏನಾಗಿದೆ, ಅಷ್ಟೊತ್ತಲ್ಲಿ ಇಮಿಡಿಯೇಟಾಗಿ ಫೈರ್ ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ ಅಷ್ಟೊತ್ತಲ್ಲಿ ಒಂದು ಇರೋದು ಸರ್ ಅರೌಂಡ್ ಒಂದು 30-40 ಮೆಂಬರ್ಸ್ ಮೇಲೆ ಈಗ ಸ್ಟಾರ್ಟ್ ಆಗ್ತಾ ಇರೋ. ಅಲ್ಲಿ ಮಾರ್ನಿಂಗ್ ಹಬ್ಬ ಅಲ್ವಾ, ನೆನ್ನೆ ಹಬ್ಬದಿಂದೆಲ್ಲ ಸೆಲೆಬ್ರೇಟ್ ಮಾಡಿ ಎಲ್ಲ ಸುಸ್ತಾಯಿದ್ರು. ಸೊ ಒಂದು ಅರೌಂಡ್ 20-30 ಮೆಂಬರ್ಸ್ ಅಷ್ಟು ಇದ್ದರು. ಸೊ ಅರೌಂಡ್ ಅಷ್ಟರಲ್ಲಿ ಏನಾಯಿತು, ಸ್ಮೆಲ್ ಸ್ಟಾರ್ಟ್ ಆಗಿದ್ದು ಅಷ್ಟು ನಾವೇನು ಮಾಡಿದ್ವಿ, ಎಲ್ಲರೂ ಆಚೆ ವೇಕೇಟ್ ಮಾಡಿದ್ವಿ. ವೇಕೇಟ್ ಮಾಡಿದ ನಂತರ ಇಲ್ಲಿ ಕೆಳಗೆ ಬಂದು ಸ್ವಲ್ಪ ಹೊತ್ತಾದ್ಮೇಲೆ ಫೈರ್ ಸ್ಟಾರ್ಟ್ ಆಯಿತು. 1 ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಇನ್ನು ಮಿಕ್ಕಿದ್ರೆ ಲೀಕೇಜ್ ಇದೆ. ಇನ್ನೂ ಬೇಸ್ಮೆಂಟ್ ಆಗಿದ್ದರಿಂದ ಅಲ್ಲಿ ದೊಡ್ಡ ಅನಾಹುತವೇ ತಪ್ಪಿದೆ. ಅದು ಅಲ್ಲದೆ ಬೆಳ್ಳಂಬೆಳಗ್ಗೆ ಆಗಿದ್ರಿಂದ ಪ್ರಾಣಹಾನಿಯಾಗಿಲ್ಲ ಅನ್ನೋದು ಸಮಾಧಾನಕರ ವಿಚಾರ. ಅದೇನೇ ಇರಲಿ, ಎಷ್ಟೇ ಹುಷಾರಾಗಿದ್ರೂ ಕಮ್ಮಿನೇ ಅನಿಸುತ್ತೆ. ಯಾವಾಗ ಏನು ಅಪಾಯ ನಡೆಯುತ್ತೆ ಅಂತ ಯಾರೂ ಅಂದಾಜಿಸೋಕ್ಕಾಗಲ್ಲ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.